ಸರ್ಕಾರಿ ಆಫೀಸರ್ಗಳ ಮನೆ ಮೇಲೆ ರೇಡ್ ನಡೆಯೋದನ್ನ ನೋಡಿರ್ತೀರಾ. ಪೊಲಿಟಿಷಿಯನ್ಗಳ ಮನೆ ಕಚೇರಿಗಳ ಮೇಲೂ ರೇಡ್ ನಡೆಯುತ್ತೆ. ಅಕ್ರಮವಾಗಿ ಹಣ ಗುಡ್ಸಿ ಗುಂಡಾಂತರ ಮಾಡುವ ಲಕ್ಷ್ಮೀ ಪುತ್ರರ ಆಸ್ತಿಗಳ ಮೇಲೆ ರೇಡ್ ನಡೆಯುತ್ತೆ. ಆದರೆ ಕೋರ್ಟ್ ಮೇಲೆ ಒಬ್ಬ ಡಿಸಿ ನ್ಯಾಯಾಲಯದ ಕಾಂಪ್ಲೆಕ್ಸ್ ಒಳಗೆ ನುಗ್ಗಿ ರೇಡ್ ಮಾಡಿದ್ರೆ ಹೇಗಿರುತ್ತೆ? ಶಾಕ್ ಆಗಬೇಡಿ. ಕೋರ್ಟ್ ಅಂದ್ರೆ ಜಡ್ಜ್ ಅಥವಾ ಲಾಯರ್ಗಳ ಮೇಲೆ ರೇಡ್ ಅಲ್ಲ, ಇಡೀ ಕೋರ್ಟ್ಗೆ ಆಹಾರ ಸಪ್ಲೈ ಮಾಡುವ ಕ್ಯಾಂಟೀನ್ ಮೇಲೆ ರೈಡ್. ಯಾಕಂದ್ರೆ ಹೈಕೋರ್ಟ್ ಒಳಗೆ ವರ್ಷಗಳಿಂದ ಲೈಸೆನ್ಸ್ ಇಲ್ಲದೆ ಕ್ಯಾಂಟೀನ್ಗಳನ್ನ ನಡೆಸ್ತಾ ಇದ್ರು. ಆದರೆ ರೈಡ್ ಮಾಡುವ ಧೈರ್ಯ ಇದ್ದಿದ್ದು ಈ ವ್ಯಕ್ತಿಗೆ ಮಾತ್ರ, ಆ IAS ಅಧಿಕಾರಿಗೆ ಮಾತ್ರ. ಅದು ಬರೀ ಬಿಗಿನಿಂಗ್ ಅಷ್ಟೇ. ಇಡೀ ಮಹಾರಾಷ್ಟ್ರ ರಾಜ್ಯದಲ್ಲಿ 58ಕ್ಕೂ ಹೆಚ್ಚು ಸ್ಟಾರ್ ಹೋಟೆಲ್ಗಳ ಲೈಸೆನ್ಸ್ ಕ್ಯಾನ್ಸಲ್, 1110ಕ್ಕೂ ಹೆಚ್ಚು ರೈಡ್, 457 ಜನ ಅರೆಸ್ಟ್, 300ಕ್ಕೂ ಹೆಚ್ಚು ಕಳಪೆ ಹೋಟೆಲ್ಗಳು ಬಂದ್, ಇನ್ನು 5,000 ಆಹಾರದ ಸ್ಯಾಂಪಲ್ಗಳು ಟೆಸ್ಟ್ ಫೇಲ್ ಆಗಿವೆ. ಇಡೀ ರಾಜ್ಯದ ರೆಸ್ಟೋರೆಂಟ್ಗಳೀಗ ಕಕ್ಕಾಬಿಕ್ಕಿಯಾಗಿ ಕ್ಲೀನಿಂಗ್ ಮಾಡುವ ಕೆಲಸ ಶುರು ಮಾಡಿವೆ. ತಾತ್ಕಾಲಿಕವಾಗಿ ಮುಚ್ಚಲಾಗಿದೆ ಅಂತ ಬೋರ್ಡ್ ಹಾಕಿ ಬಾಗಿಲು ಹಾಕೊಂಡು ಕ್ಲೀನಿಂಗ್ ಮಾಡ್ತಿವೆ. ಇಡೀ ಒಂದು ರಾಜ್ಯ ಫುಡ್ ಸೇಫ್ಟಿ ವಿಚಾರದಲ್ಲಿ ಹೈ ಅಲರ್ಟ್ನಲ್ಲಿದೆ. ಆದರೆ ಇದಕ್ಕೆಲ್ಲ ಕಾರಣ ಆ ಒಬ್ಬ IAS ಆಫೀಸರ್. ಹಾಗಿದ್ರೆ ಮಹಾರಾಷ್ಟ್ರದ ಆ ಸಿಂಗಂ ಯಾರು? 21 ವರ್ಷದಲ್ಲಿ 25 ಬಾರಿ ಟ್ರಾನ್ಸ್ಫರ್. ಆದರೆ ಕಾಲಿಟ್ಟ ಕಡೆಯೆಲ್ಲ ಇಡೀ ಸಿಸ್ಟಮ್ನ ಜಾಡಿಸಿ ಬರೋದೇ ಇವರ ಸ್ಟೈಲ್. ಅಕ್ರಮಗಳನ್ನ ಮಟ್ಟ ಹಾಕೋದೇ ಇವರ ಎಥಿಕ್ಸ್. ಇವರನ್ನ ಎತ್ತಂಗಡಿ ಮಾಡಿಸೋಕೆ 250 ಕೋಟಿ ಕೊಡೋದಕ್ಕೆ ಪೊಲಿಟಿಷಿಯನ್ಗಳು ರೆಡಿ ಇರ್ತಾರೆ ಅಂತ ಹೇಳಿದ್ರೆ ಇವರ ಹವಾ ಹೇಗಿರಬೇಕು ಯೋಚನೆ ಮಾಡಿ. ಇಡೀ ದೇಶದ ಯುವಕರಿಗೆ ಆದರೆ ಇವರ ರೀತಿ ಆಗಬೇಕು ಅಂತ ಇನ್ಸ್ಪೈರ್ ಮಾಡ್ತಿರುವ ಹೀರೋ ಕಥೆಯನ್ನ ಹೇಳ್ತೀವಿ. ಸ್ನೇಹಿತರೆ ನಮಸ್ಕಾರ, ಚರಿತ್ರೆ ಮತ್ತೊಂದು ವಿಡಿಯೋಗೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ಸ್ನೇಹಿತರೆ ನಾವು ಮಾತನಾಡ್ತಿರೋದು ಇವರ ಬಗ್ಗೆನೇ ನೋಡಿ. IAS ತುಕಾರಾಮ್ ಮುಂಡೆ. ಇಡೀ ಮಹಾರಾಷ್ಟ್ರದಲ್ಲಿ ಇವರನ್ನ ಮ್ಯಾನ್ ಆಫ್ ಮಿಷನ್, ಮಹಾರಾಷ್ಟ್ರದ ಸಿಂಗಂ ಅಂತಲೇ ಕರೀತಾರೆ. ಕಳೆದ 20ರಿಂದ 25 ವರ್ಷದ ದೇಶ ಸೇವೆಯಲ್ಲಿ ಇವರು ಫೇಸ್ ಮಾಡಿದ್ದು ಬರೋಬ್ಬರಿ 25 ಟ್ರಾನ್ಸ್ಫರ್ಗಳನ್ನ. ಕೆಲವೊಮ್ಮೆ ಕೇವಲ 2-3 ತಿಂಗಳಲ್ಲೇ ಇವರನ್ನ ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ಎತ್ತಂಗಡಿ ಮಾಡಲಾಗಿದೆ. ರಾಜಕಾರಣಿಗಳಿಗೆ ಇವರನ್ನ ಕಂಟ್ರೋಲ್ ಮಾಡೋದಕ್ಕೆ ಆಗಲ್ಲ. ಭ್ರಷ್ಟ ಅಧಿಕಾರಿಗಳಿಗೆ ಇವರ ಜೊತೆ ಕೆಲಸ ಮಾಡೋದಕ್ಕೆ ನಡುಕ. ಇವರನ್ನ ಖಾಲಿ ಮಾಡಿಸೋದಕ್ಕೆ ಒಮ್ಮೆ ರಾಜಕಾರಣಿಗಳು ಮತ್ತು ಮಾಫಿಯಾಗಳು ಬರೋಬ್ಬರಿ 250 ಕೋಟಿ ರೂಪಾಯಿ ಫಂಡಿಂಗ್ ಮಾಡೋದಕ್ಕೆ ಲಾಬಿ ಮಾಡೋದಕ್ಕೆ ರೆಡಿ ಇರುವ ಆರೋಪ ಇದೆ. ಅಂದ್ರೆ ಇವರ ಕದರ್ ಹೇಗಿರಬಹುದು ಯೋಚನೆ ಮಾಡಿ. ಯಾವುದೇ ಪೋಸ್ಟಿಂಗ್ಗೆ ಹೋಗ್ಲಿ ಅಲ್ಲಿನ ಅಕ್ರಮಗಳನ್ನ ಮಟ್ಟ ಹಾಕಿ ಸಿಸ್ಟಮ್ ಕ್ಲೀನ್ ಮಾಡುವವರಿಗೆ ಇವರಿಗೆ ನಿದ್ದೆ ಬರಲ್ಲ. ಪ್ರಸ್ತುತ ತುಕಾರಾಮ್ ಮುಂಡೆ ಅವರು ಮಹಾರಾಷ್ಟ್ರದ FDA ಅಂದ್ರೆ ಆಹಾರ ಮತ್ತು ಔಷಧ ಆಡಳಿತ ಮಂಡಳಿಯ ಕಮಿಷನರ್ ಆಗಿ ಚಾರ್ಜ್ ತೆಗೆದುಕೊಂಡಿದ್ದಾರೆ. ಅಲ್ಲಿಗೆ ಹೋದ ಮೇಲಂತೂ ಇಡೀ ರಾಜ್ಯದ ನಕಲಿ ದಂಧೆಕೋರರಿಗೆ, ಕಳಪೆ ಹೋಟೆಲ್ಗಳಿಗೆ ನಡುಕ ಶುರುವಾಗಿದೆ. ಆಗ್ಲೇ ಹೇಳಿದ ಹಾಗೆ ಬಾಂಬೆ ಹೈಕೋರ್ಟ್ಗೆ ನುಗ್ಗಿ ಅಲ್ಲಿನ ಕ್ಯಾಂಟೀನ್ಗಳನ್ನ ಜಾಲಾಡಿ ಸೀಸ್ ಮಾಡಿರುವ ಖಡಕ್ ಅಧಿಕಾರಿ ಇವರು. ಇಂಥವ್ರ ಬಗ್ಗೆ ತಿಳ್ಕೊಳ್ಳೇಬೇಕಲ್ವಾ? ಬಡ ರೈತನ ಮಗ IAS ಆಫೀಸರ್. ಸ್ನೇಹಿತರೆ ತುಕಾರಾಮ್ ಮುಂಡೆ ಅವರ ಬ್ಯಾಕ್ಗ್ರೌಂಡ್ ಕೇಳಿದ್ರೆ ಎಂಥವರಿಗೂ ಮೈ ಜುಮ್ ಅನ್ನುತ್ತೆ. ಮಹಾರಾಷ್ಟ್ರದ ಅತ್ಯಂತ ಹಿಂದುಳಿದ, ಸದಾ ಬರೆ ಬಿದ್ದಿರೋ ಬೀಡ್ ಜಿಲ್ಲೆ ಕೇಳಿದ್ದೀರಾ? ಆ ಜಿಲ್ಲೆಯಲ್ಲಿ ತಾಡೋನ್ಸಾ ಅಂತ ಒಂದು ಪುಟ್ಟ ಹಳ್ಳಿ. ಅಲ್ಲೊಂದು ತೀರಾ ಬಡ ರೈತ ಕುಟುಂಬದಲ್ಲಿ ತುಕಾರಾಮ್ ಹುಟ್ಟಿದ್ದು. ಮನೆಯಲ್ಲಿ ದಿನ ಬೆಳಗಾದ್ರೆ ಸಾಲದ ಶೂಲ. ಎಷ್ಟೋ ದಿನ ಹೊಟ್ಟೆಗೆ ಸರಿಯಾಗಿ ಊಟ ಕೂಡ ಇರಲಿಲ್ಲ. ಸ್ಥಳೀಯ ಜಿಲ್ಲಾ ಪರಿಷತ್ ಶಾಲೆಯಲ್ಲಿ ಓದಿದ ಈ ಹುಡುಗ ದಿನಾಲೂ ಕಿಲೋಮೀಟರ್ ನಡೆದುಕೊಂಡೇ ಶಾಲೆಗೆ ಹೋಗ್ತಿದ್ದಿದ್ದು. ಆದರೆ ಓದಿನಲ್ಲಿ ತುಕಾರಾಮ್ ತೀರಾ ಶಾರ್ಪ್. ಹಾಗಾಗಿ ಮುಂದೆ ಔರಂಗಾಬಾದ್ನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಮರಾಠವಾಡ ವಿಶ್ವವಿದ್ಯಾಲಯದಲ್ಲಿ BA ಮತ್ತು MA ಪೊಲಿಟಿಕಲ್ ಸೈನ್ಸ್ ಮುಗಿಸಿದ್ರು. ಓದುವಾಗಲೇ ಅವರ ತಲೆಯಲ್ಲಿದ್ದ ಒಂದೇ ಯೋಚನೆ ಏನಂದ್ರೆ, ನಮ್ಮ ಸಿಸ್ಟಮ್ನಲ್ಲಿ ದೋಷ ಇದೆ, ಸಾಮಾನ್ಯ ಜನರಿಗೆ ನ್ಯಾಯ ಸಿಗ್ತಿಲ್ಲ, ಅದನ್ನ ಸರಿಪಡಿಸಬೇಕಾದ್ರೆ ಕೈಯಲ್ಲಿ ಅಧಿಕಾರ ಇರಬೇಕು. ಈ ಕನಸನ್ನ ಹೊತ್ತು ರಾತ್ರಿ ಹಗಲು ಕಷ್ಟಪಟ್ಟು ಓದ್ತಾರೆ. 2005ರಲ್ಲಿ ತಮ್ಮ ಪ್ರಥಮ ಪ್ರಯತ್ನದಲ್ಲೇ UPSC ಕ್ರ್ಯಾಕ್ ಮಾಡಿ IAS ಆಫೀಸರ್ ಆಗ್ತಾರೆ. ಸ್ವಂತ ರಾಜ್ಯ ಮಹಾರಾಷ್ಟ್ರ ಕೆಡಾರ್ನಲ್ಲೇ ಪೋಸ್ಟಿಂಗ್ ಸಿಗುತ್ತೆ. IAS ಆದ ಮೇಲಾದರೂ ಅವರು ಆರಾಮವಾಗಿ ಸಾಮಾಜಿಕ ಕಳಕಳಿಯನ್ನ ಮೆರಿಬೋದಿತ್ತು. ಯಾಕಂದ್ರೆ ಕೋಟ್ಯಂತರ ರೂಪಾಯಿ ಹಣ ಮಾಡಿಕೊಂಡು ಲೈಫ್ ಸೆಟಲ್ ಮಾಡ್ಕೊಳ್ಳೋರೇ ಜಾಸ್ತಿ. ಅಂಥವರ ಮಧ್ಯೆ ತುಕಾರಾಮ್ ಆರಿಸಿಕೊಂಡಿದ್ದು ಮುಳ್ಳಿನ ಹಾದಿ. ಸೇರಿದ್ದು IAS ಆಫೀಸ್, ಆದರೆ ಕೆಲಸ ಮಾಡಿದ್ದು ಒಬ್ಬ ಜನಸಾಮಾನ್ಯರ ರಕ್ಷಕನಾಗಿ. ಮೊದಲ ಪೋಸ್ಟಿಂಗ್ನಿಂದ ಹಿಡಿದು ಇವತ್ತಿನವರೆಗೆ ಅವರು ಅನುಸರಿಸಿದ್ದು ಒಂದೇ ರೂಲ್ಸ್. ಕಾಯ್ದೆ ಕಾನೂನು ಎಲ್ಲರಿಗೂ ಒಂದೇ. ರಾಜಕಾರಣಿ ಇರಲಿ, ಉದ್ಯಮಿ ಇರಲಿ, ಬಡವ ಇರಲಿ, ರೂಲ್ಸ್ ಬ್ರೇಕ್ ಮಾಡಿದ್ರೆ ಆಕ್ಷನ್ ಗ್ಯಾರಂಟಿ.
20 ವರ್ಷದಲ್ಲಿ 25 ಬಾರಿ ಟ್ರಾನ್ಸ್ಫರ್. ಸ್ನೇಹಿತರೆ, ತುಕಾರಾಮ್ ಮುಂಡೆ ಅವರ ಟ್ರ್ಯಾಕ್ ರೆಕಾರ್ಡ್ ನೋಡಿದ್ರೆ 21 ವರ್ಷದ ಕರಿಯರ್ನಲ್ಲಿ ಇವರು ಟ್ರಾನ್ಸ್ಫರ್ ಆಗಿದ್ದು ಬರೋಬ್ಬರಿ 25 ಬಾರಿ. ಒಂದೇ ಜಿಲ್ಲೆಯಲ್ಲಿ 1 ವರ್ಷ ಕಂಪ್ಲೀಟ್ ಮಾಡಿರುವ ಉದಾಹರಣೆ ಬಹಳ ಅಪರೂಪ. ಯಾಕೀಗೆ ಅಂತ ನೋಡಿದ್ರೆ ತುಕಾರಾಮ್ ಕೆಲಸ ಮಾಡೋದು ತೀರಾ ಪರ್ಫೆಕ್ಟ್ ಆಗಿ. ಅವರು ಹೋದ ಕಡೆಯಲ್ಲೆಲ್ಲ ಭ್ರಷ್ಟಾಚಾರ ಮಾಡ್ತಿದ್ದ ಸ್ಥಳೀಯ ಅಧಿಕಾರಿಗಳು, ಸ್ಥಳೀಯ ರಾಜಕಾರಣಿಗಳು, ಮರಳು ಮಾಫಿಯಾ, ಗುತ್ತಿಗೆದಾರರ ಹೆಡೆಮುರಿ ಕಟ್ತಾರೆ. ಸೋಲಾಪುರದಲ್ಲಿ ಕುಡಿಯುವ ನೀರಿನ ಅಭಾವ ಇತ್ತು. ಜೊತೆಗೆ ಅಕ್ರಮ ಮರಳು ದಂಧೆಕೋರರು ಕೋಟಿ ಹಣವನ್ನ ದೋಚ್ಕೊಂಡು ಹೋಗ್ತಿದ್ರು. ಆದರೆ ತುಕಾರಾಮ್ ಆ ಮರಳು ಮಾಫಿಯಾ ವಿರುದ್ಧ ಸರ್ಜಿಕಲ್ ಸ್ಟ್ರೈಕ್ ಮಾಡಿದ್ರು. ಶಾಸಕರು, ಮಂತ್ರಿಗಳ ಫೋನ್ ಕಾಲ್ಗಳನ್ನ ಕಟ್ ಮಾಡಿ ಕೋಟ್ಯಾಂತರ ರೂಪಾಯಿ ಅಕ್ರಮ ಸಿಂಡಿಕೇಟ್ ಧ್ವಂಸಗೊಳಿಸಿದ್ರು. ಪರಿಣಾಮ ತಕ್ಷಣವೇ ಅಲ್ಲಿಂದ ಎತ್ತಂಗಡಿ. ಇನ್ನು ನವಿ ಮುಂಬೈ ಮುನ್ಸಿಪಲ್ ಕಾರ್ಪೊರೇಷನ್ ಕಮಿಷನರ್ ಆಗಿದ್ದಾಗ ಅಲ್ಲಿದ್ದ ಕಾರ್ಪೊರೇಟರ್ಗಳ ಖಜಾನೆಗೆ ಕನ್ನ ಹಾಕಿದ್ದ ಗುತ್ತಿಗೆದಾರರ ನೆಟ್ವರ್ಕ್ ಕಟ್ ಮಾಡಿದ್ರು. ಸಾರ್ವಜನಿಕ ಹಣ ಪೋಲಾಗದಂತೆ ತಡೆಯುವಲ್ಲಿ ಯಶಸ್ವಿಯಾಗಿದ್ರು. ಪರಿಣಾಮ ಇಡೀ ಪಾಲಿಕೆಯ 100ಕ್ಕೂ ಹೆಚ್ಚು ಕಾರ್ಪೊರೇಟರ್ಗಳು ನೋ ಕಾನ್ಫಿಡೆನ್ಸ್ ಮೋಷನ್ ತಂದು ಅವರನ್ನ ಹೊರ ಹಾಕೋದಕ್ಕೆ ಪ್ರಯತ್ನ ಪಟ್ಟರು. ಆದರೆ ನವಿ ಮುಂಬೈನ ಲಕ್ಷಾಂತರ ಜನ ರಸ್ತೆಗೆ ಇಳಿದು ನಮಗೆ ತುಕಾರಾಮ್ ಬೇಕೇ ಬೇಕು ಅಂತ ಪ್ರತಿಭಟನೆ ಮಾಡಿದ್ರು. ಇನ್ನು ನಾಸಿಕ್ ಮತ್ತು ನಾಗ್ಪುರ ಅಲ್ಲಿನ PMPML ಟ್ರಾನ್ಸ್ಪೋರ್ಟ್ ಕಾರ್ಪೊರೇಷನ್ ಇರಲಿ ಅಥವಾ ನಾಗ್ಪುರ ಜಿಲ್ಲಾ ಪಾಲಿಕೆ ಇರಲಿ, ಇವರು ಹೋದ ತಕ್ಷಣ ಲೇಜಿ ಕೆಲಸಗಾರರು ಸಸ್ಪೆಂಡ್, ಅಕ್ರಮ ಗುತ್ತಿಗೆದಾರರು ಬ್ಲ್ಯಾಕ್ ಲಿಸ್ಟ್. ಅಲ್ಲೂ ಕೂಡ ರಾಜಕಾರಣಿಗಳಿಗೆ ಇವರನ್ನ ಕಂಟ್ರೋಲ್ ಮಾಡೋದಕ್ಕೆ ಆಗ್ತಿರ್ಲಿಲ್ಲ. ಸೊ ಮತ್ತೆ ಎತ್ತಂಗಡಿ. ಒಂದಷ್ಟು ಮೂಲಗಳ ಪ್ರಕಾರ ಕೆಲವು ಉದ್ಯಮಿಗಳು ಮತ್ತು ಪೊಲಿಟಿಷಿಯನ್ಸ್ ತುಕಾರಾಮ್ ಅವರನ್ನ ಯಾವುದೇ ಪ್ರಮುಖ ಹುದ್ದೆಯಿಂದ ದೂರ ಇರೋದಕ್ಕೆ 100 ಕೋಟಿ ರೂಪಾಯಿಗಳ ಲಾಭಿಯನ್ನೇ ನಡೆಸ್ತಿವೆ. ಕಳಪೆ ಆಹಾರದ ಕ್ರ್ಯಾಕ್ ಡೌನ್. ಸ್ನೇಹಿತರೆ, ತುಕಾರಾಮ್ IAS ಈಗ ದೇಶದಾದ್ಯಂತ ವೈರಲ್ ಆಗ್ತಿರೋದು ಈಗ ನಾವು ಹೇಳುವ ಸುದ್ದಿಗೆ. ಇತ್ತೀಚೆಗೆ ಮಹಾರಾಷ್ಟ್ರ ಸರ್ಕಾರ ಇವರನ್ನ FDA ಅಂದ್ರೆ ಆಹಾರ ಮತ್ತು ಔಷಧ ಆಡಳಿತ ಮಂಡಳಿಯ ಕಮಿಷನರ್ ಆಗಿ ಪೋಸ್ಟಿಂಗ್ ಕೊಟ್ಟಿತ್ತು. ಸರ್ಕಾರದ ಲೆಕ್ಕಾಚಾರ ಏನು? ಇದೇನೋ ರೂಟೀನ್ ಆಫೀಸ್, ಇಲ್ಲೇನು ದೊಡ್ಡ ಮಟ್ಟದ ರೇಡ್ಗಳು ನಡೆಯಲ್ಲ, ಅಧಿಕಾರಿಗಳಿಗೆ ಕೆಲಸ ಇರಲ್ಲ ಅಂತ ಅಂದುಕೊಂಡಿತ್ತು. ಆದರೆ ತುಕಾರಾಮ್ ಚಾರ್ಜ್ ತೆಗೆದುಕೊಂಡಿದ್ದೇ ತಡ ಇಡೀ ಮಹಾರಾಷ್ಟ್ರದ ಫುಡ್ ಇಂಡಸ್ಟ್ರಿಗೆ ನಡುಕ ಶುರುವಾಗಿದೆ. ತುಕಾರಾಮ್ ಯಾವುದೇ ಚಿಕ್ಕ ಹೋಟೆಲ್, ರಸ್ತೆ ಬದಿ ಅಂಗಡಿಗಳನ್ನ ಮಾತ್ರ ಟಾರ್ಗೆಟ್ ಮಾಡಲಿಲ್ಲ. ಹೈಕೋರ್ಟ್ನ ಕಾಂಪ್ಲೆಕ್ಸ್ನ ಕ್ಯಾಂಟೀನ್ಗಳಲ್ಲಿ ಲೈಸೆನ್ಸ್ ಇಲ್ಲದೆ, ಕ್ಲೀನಿನೆಸ್ ಇಲ್ಲದೆ ಆಹಾರ ಸಪ್ಲೈ ಮಾಡ್ತಿರೋದು ಗೊತ್ತಾದ ತಕ್ಷಣವೇ ಅಲ್ಲಿಗೆ FDA ಟೀಮ್ ಕಳಿಸಿ ರೇಡ್ ಮಾಡಿಸಿದ್ರು. ಹೈಕೋರ್ಟ್ ಆವರಣದಲ್ಲೇ ಇಂಥ ಧೈರ್ಯ ತೋರಿದ ಮೊದಲ ಅಧಿಕಾರಿ ಇವರು. ಅಲ್ಲಿಗೆ ನಿಲ್ಲಿಲ್ಲ. ಮುಂಬೈ, ಪುಣೆ, ನಾಗ್ಪುರದ ಪ್ರಸಿದ್ಧ 5 ಸ್ಟಾರ್ ಹೋಟೆಲ್ಗಳು, ಎಲೈಟ್ ಕ್ಲಬ್ಗಳು, ಐಷಾರಾಮಿ ರೆಸ್ಟೋರೆಂಟ್ಗಳ ಮೇಲೂ ದೃಷ್ಟಿ ಇಟ್ಟರು. ಕೇವಲ 2-3 ತಿಂಗಳ ಅವಧಿಯಲ್ಲಿ 3137ಕ್ಕೂ ಹೆಚ್ಚು ಆಹಾರ ಮಳಿಗೆಗಳ ತಪಾಸಣೆ ನಡೆಸಿದ್ದಾರೆ. 1110ಕ್ಕೂ ಹೆಚ್ಚು ದಿಢೀರ್ ರೇಡ್ಗಳಾಗಿವೆ. 58ಕ್ಕೂ ಹೆಚ್ಚು ಐಷಾರಾಮಿ ಹೋಟೆಲ್ಗಳ ಲೈಸೆನ್ಸ್ ಸಸ್ಪೆಂಡ್ ಹಾಗೂ ಕ್ಯಾನ್ಸಲ್ ಆಗಿದೆ. 457ಕ್ಕೂ ಹೆಚ್ಚು ಜನ ಅರೆಸ್ಟ್ ಕೂಡ ಆಗಿದ್ದಾರೆ. ಅಷ್ಟೇ ಅಲ್ಲ, ನಕಲಿ ಪನ್ನೀರ್ ಮತ್ತು ಕಳಪೆ ಹಾಲಿನ ಜಾಲವನ್ನ ಜಪ್ತಿ ಮಾಡಿ 55.72 ಕೋಟಿ ರೂಪಾಯಿ ಮೌಲ್ಯದ ಕಲುಷಿತ ಆಹಾರ ಪದಾರ್ಥಗಳನ್ನು ವಶಪಡಿಸಿಕೊಂಡರು. ಯೋಚನೆ ಮಾಡಿ, ಮುಂಬೈನ ದೊಡ್ಡ ದೊಡ್ಡ ಹೋಟೆಲ್ಗಳು ನಾವು ಕೋಟಿ ಬಿಸ್ನೆಸ್ ಮಾಡ್ತೀವಿ, ನಮಗೆ ರಾಜಕಾರಣಿಗಳ ಸಪೋರ್ಟ್ ಇದೆ ಅಂತ ಕೊಚ್ಕೊಳ್ತಿದ್ವು. ಆದರೆ ತುಕಾರಾಮ್ ಮುಂಡೆ ಅವರ ಈ ಸರ್ಜಿಕಲ್ ಆಪರೇಷನ್ ನಿಂದಾಗಿ ಇಡೀ ರಾಜ್ಯದ ಹೋಟೆಲ್ಗಳ ಮಾಲೀಕರು ಭಯಬಿದ್ದು ಬಾಗಿಲು ಮುಚ್ಚಿಕೊಂಡು ಕಿಚನ್ ಕ್ಲೀನ್ ಮಾಡೋದಕ್ಕೆ ಶುರು ಮಾಡಿವೆ. ಇದನ್ನ ಆರ್ಥಿಕ ಮತ್ತು ಸುದ್ದಿ ವಿಶ್ಲೇಷಕರು ದಿ ತುಕಾರಾಮ್ ಮುಂಡೆ ಎಫೆಕ್ಟ್ ಅಂತ ಕರೆಯುವ ಮಟ್ಟಿಗೆ ಮಹಾರಾಷ್ಟ್ರದಲ್ಲಿ ಇವರ ಹವಾ ಶುರುವಾಗಿದೆ. ಹೊಸ ಕಾಯ್ದೆ ಬೇಕಿಲ್ಲ, ನಿಯತ್ತು ಬೇಕು. ಸ್ನೇಹಿತರೆ, ಭಾರತದಲ್ಲಿ ಪ್ರತಿ ಸಣ್ಣ ವಿಚಾರಕ್ಕೂ ಹೊಸ ಕಾಯ್ದೆ, ಹೊಸ ಕಾನೂನುಗಳನ್ನ ಜಾರಿಗೆ ತರ್ತಾರೆ. ಆದರೆ ದೇಶದಲ್ಲಿ ಫುಡ್ ಸೇಫ್ಟಿ ಅಥವಾ ಭ್ರಷ್ಟಾಚಾರದ ನಿಯಂತ್ರಣಕ್ಕೆ ಹೊಸ ಕಾನೂನುಗಳ ಕೊರತೆ ಇಲ್ಲ. ಕೊರತೆ ಇರೋದು ಕಟ್ಟುನಿಟ್ಟಿನ ಜಾರಿಯಲ್ಲಿ. ನಮ್ಮ ದೇಶದ ಇತಿಹಾಸ ನೋಡಿದ್ರೆ ಸಿಸ್ಟಮ್ನಲ್ಲಿ ಬದಲಾವಣೆ ತಂದಿದ್ದು ಕಾನೂನುಗಳಲ್ಲ, ಬದಲಿಗೆ ಆ ಕಾನೂನನ್ನ ಪ್ರಾಮಾಣಿಕವಾಗಿ ಜಾರಿಗೊಳಿಸಿದ GV ರಾಮಕೃಷ್ಣನ್, SR ರಾವ್, GR ಕೈರ್ನಾರ್ ಮತ್ತು RC ಸಿನ್ಹಾ ಅವರಂತಹ ದಿಟ್ಟ ಅಧಿಕಾರಿಗಳು. ಇವತ್ತು ತುಕಾರಾಮ್ ಮುಂಡೆ ಅದೇ ಸಾಲಿನಲ್ಲಿ ನಿಲ್ತಾರೆ. ಹೋಟೆಲ್ ಮಾಲೀಕರು ಹೈಕೋರ್ಟ್ಗೆ ಹೋಗಿ FDA ಕಮಿಷನರ್ ನಮ್ಮ ಮೇಲೆ ಪಕ್ಷಪಾತ ಮಾಡ್ತಿದ್ದಾರೆ, ಏಕಾಏಕಿ ಸಸ್ಪೆಂಡ್ ಮಾಡ್ತಿದ್ದಾರೆ ಅಂತ ಕೇಸ್ ಹಾಕಿದ್ರು. ಆದರೆ ತುಕಾರಾಮ್ ಮುಂಡೆ ಪ್ರೆಸ್ ಮೀಟ್ ಮಾಡಿ ನೇರವಾಗಿ ಹೇಳಿದ್ರು, ಜನರ ಆರೋಗ್ಯಕ್ಕೆ ಧಕ್ಕೆ ತರುವ ಯಾವುದೇ ಆಹಾರ ಪದಾರ್ಥವನ್ನ ಮಾರಾಟ ಮಾಡೋದಕ್ಕೆ ಬಿಡೋದಿಲ್ಲ. ಸಾರ್ವಜನಿಕರ ಜೀವದ ಮುಂದೆ ಯಾರ ಬಿಸ್ನೆಸ್ ಕೂಡ ದೊಡ್ಡದಲ್ಲ. ಕಾನೂನು ಪ್ರಕಾರ ಏನು ಕ್ರಮ ತೆಗೆದುಕೊಳ್ಬೇಕೋ ಅದನ್ನೇ ತೆಗೆದುಕೊಂಡಿದ್ದೀನಿ, ಯಾರೇ ಬಂದರೂ ಜಗ್ಗಲ್ಲ ಅಂತ ಹೇಳಿದ್ರು. ಒಬ್ಬ ಆಫೀಸರ್ ಮನಸ್ಸು ಮಾಡಿದ್ರೆ ಯಾವುದೇ ಹೊಸ ಕಾನೂನು ಇಲ್ಲದೆ ಕೂಡ ಇಡೀ ರಾಜ್ಯದ ವ್ಯವಸ್ಥೆಯನ್ನ ಸರಿದಾರಿಗೆ ತರಬಹುದು ಅನ್ನೋದಕ್ಕೆ ತುಕಾರಾಮ್ ಮುಂಡೆ ಜೀವಂತ ಉದಾಹರಣೆ. ಇವತ್ತು ದೇಶದ UPSC, KPSC ಅಂತ
ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಪ್ರಿಪೇರ್ ಆಗ್ತಿರುವ ಯುವಕರು, IAS IPS ಆಗಬೇಕು ಅಂತ ಕನಸು ಕಾಣ್ತಿರುವ ಲಕ್ಷಾಂತರ ಯುವಕರು ಬರೀ ಪವರ್, ಬಂಗಲೆ, ಕಾನೂನು, ಸ್ಯಾಲರಿಗೋಸ್ಕರ ಆಫೀಸರ್ ಆಗಬೇಕು ಅನ್ನೋದಕ್ಕಿಂತ ಸಿಸ್ಟಮ್ನಲ್ಲಿದ್ಕೊಂಡು ಜನಸಾಮಾನ್ಯರ ಪರವಾಗಿ ಹೇಗೆ ಕೆಲಸ ಮಾಡಬೇಕು ಅನ್ನೋದನ್ನ ತುಕಾರಾಮ್ ಮುಂಡೆ ಅವರಂತಹ ಅಧಿಕಾರಿಗಳನ್ನ ನೋಡಿ ಕಲಿಬೇಕು. ಅವರನ್ನ ತಮ್ಮ ರೋಲ್ ಮಾಡೆಲ್ ಮಾಡ್ಕೊಳ್ಬೇಕು. 25 ಬಾರಿ ಟ್ರಾನ್ಸ್ಫರ್ ಆದರೂ, ಬೆದರಿಕೆಗಳು ಬಂದರೂ, ರಾಜಕೀಯ ಒತ್ತಡಗಳಿದ್ದರೂ ತಮ್ಮ ಎಥಿಕ್ಸ್ ಮತ್ತು ಕಾಯ್ದೆ ಕಾನೂನು ವಿಚಾರದಲ್ಲಿ ಅವರು ಒಂದಿಂಚು ಕೂಡ ಕಾಂಪ್ರಮೈಸ್ ಆಗಲಿಲ್ಲ. ಇಂತಹ ಅಧಿಕಾರಿಗಳು ಪ್ರತಿಯೊಂದು ರಾಜ್ಯದಲ್ಲೂ ಪ್ರತಿಯೊಂದು ಇಲಾಖೆಯಲ್ಲೂ ಇರಬೇಕಲ್ವಾ? ಈಗ ನಿಮ್ಮ ಸರದಿ ಸ್ನೇಹಿತರೆ, ತುಕಾರಾಮ್ ಮುಂಡೆ ಅವರಂತಹ ನೇರ ನುಡಿಯ ಪ್ರಾಮಾಣಿಕ ಆಫೀಸರ್ಗಳನ್ನು ಪದೇ ಪದೇ ಟ್ರಾನ್ಸ್ಫರ್ ಮಾಡುವ ನಮ್ಮ ರಾಜಕೀಯ ಸಿಸ್ಟಮ್ ಬಗ್ಗೆ ನೀವೇನು ಹೇಳ್ತೀರಿ? ಒಬ್ಬ ಆಫೀಸರ್ಗೆ ಕೆಲಸ ಮಾಡೋದಕ್ಕೆ ಕನಿಷ್ಠ 3 ವರ್ಷಗಳ ಕಾಲಾವಕಾಶ ಸಿಗಬೇಕಲ್ವಾ? ಜೊತೆಗೆ ತುಕಾರಾಮ್ ಅವರ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಮತ್ತೊಂದು ವಿಡಿಯೋ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ.